ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಂದು ಲೈಫಲ್ಲಿ ಆಗಿರುವಂಥ ಮ್ಯಾನಿಫೆಸ್ಟ್ ಮಾಡಿ ರಿಯಾಲಿಟಿ ಆಗಿರುವಂಥದ್ದೊಂದು ಇನ್ಸಿಡೆಂಟ್ ಹೇಳ್ತೀನಿ, ಆಯಿತಾ. ಆ್ಯಕ್ಚುಲಿ ಬಿಫೋರ್ ನಾನು ನಂಗೊಂದು ಬೇಬಿ ಗರ್ಲ್ ಇದ್ದಾಳೆ. ಬೇಬಿ ಬಾಯ್ ಬೇಕು ಅಂತ ನಾವು ತುಂಬಾ ಟ್ರೈ ಮಾಡ್ತಿದ್ವಿ. ಸೊ ಅದು ನಾನು ಪ್ರೆಗ್ನೆಂಟು ಆದೆ. ಪ್ರೆಗ್ನೆಂಟ್ ಆದಮೇಲೆ ನನಗೆ ಅದು ಗರ್ಲ್ ಬಾಯ್ ಅಂತ ನನಗೆ ಗೊತ್ತಿರಲಿಲ್ಲ. ಓಕೆ, ಸೊ ನಾವೇನು ಮಾಡ್ತಿದ್ವಿ, ನನಗೆ ಎಲ್ಲೋ ಒಂದು ಕಡೆ ಹೊರಗಡೆ ಗರ್ಲ್ ಅನ್ನಿಸ್ತಿತ್ತು, ಒಳಗಡೆ ಮಾತ್ರ ಬಾಯ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. ಸೊ ಏನು ಮಾಡ್ತಿದ್ದೆ ಅಂದರೆ, ಎಲ್ಲ ಕಡೆ ಪಾಸ್ವರ್ಡ್ಸು ಐ ಹ್ಯಾವ್ ಅ ಬೇಬಿ ಬಾಯ್, ಐ ಹ್ಯಾವ್ ಅ ಹೆಲ್ದಿ ಬೇಬಿ ಬಾಯ್, ಮೈ ಪ್ರೆಗ್ನೆನ್ಸಿ ಈಸ್ ಸ್ಮೂತ್, ಅಂದರೆ ನನ್ನ ಬೇಬಿ ಬಾಯ್ನೇ ಹುಟ್ಟುತ್ತೆ ಅಂತ ಎಲ್ಲ ಕಡೆ ಅದನ್ನೇ ನಾನು ವಿಜುವಲೈಸ್ ಮಾಡ್ತಿದ್ದೆ. ಅಂದರೆ ನಂಗೆ ಬೇಬಿ ಬಾಯ್ ಹುಟ್ಟೋಕ್ಕಿಂತ ಮುಂಚೆನೇ ನನಗೆ ಹೆಲ್ದಿ ಬೇಬಿ ಬಾಯ್ನೇ ಹುಟ್ಟುತ್ತೆ ಅಂದರೆ ಅದೇ ಬರೀ ಬಾಯ್ ಬಗ್ಗೆನೇ ನಾನು ಥಿಂಕ್ ಮಾಡ್ತಿದ್ದೆ. ಅದೇ ನೋಡಿ, ಇನ್ ರಿಯಾಲಿಟಿ ನನಗೆ ಆಗಿತ್ತು ಬಾಯ್ ಬೇಬಿನೇ. ನಾನು ಒಂದು ಮಿನಿಟಲ್ಲಿ ಎಷ್ಟು ಶಾಕ್ ಆದೆ. ಸೊ ಮ್ಯಾನಿಫೆಸ್ಟೇಷನ್ನು ವರ್ಕ್ಸ್ ಅನ್ನೋಕ್ಕೆ ಇದೇ ಒಂದು ಕಾರಣ. ಅಂದರೆ ನಮಗೆ ನಾವು ಏನು ಅಂದ್ಕೊತೀವಿ ಅದು ಮನಸಾಪೂರ್ವಕವಾಗಿ ನಾವು ಅಂದ್ಕೊಬೇಕು, ಅಂದಾಗೆ ಅದು ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅಂದರೆ ನಾವು ಅಂದ್ಕೊಂಡು ಅದು ಹೆಂಗಾಗುತ್ತೆ ಏನು ಅಂತ ಥಿಂಕ್ ಮಾಡಬಾರ್ದು. ಒಟ್ಟು ಆಗುತ್ತೆ ಅಂತ ಅಂದ್ಕೊತಾ ಇದ್ದರೆ ಡೆಫಿನೆಟ್ಲಿ ಅದು ಆಗೇ ಆಗುತ್ತೆ. ಎಕ್ಸಾಂಪಲ್ ನನಗೆ ಇದೆ, ನನ್ನ ಪ್ರೆಗ್ನೆನ್ಸಿ